ಎಷ್ಟು ದಿವಸದ ಒಳಗ ಈ ಗ್ರಂಥ ಬರೆದಾನೆ ರಾಘವಾಂಕ ಕವಿ ಅಂದ್ರ 9 ಅಧ್ಯಾಯದ ಈ ಪುರಾಣ 9 ದಿನಗಳಲ್ಲಿ ಬರೆದು ಮುಗಿಸ್ಯಾನಂತಂದ್ರೆ ಅವ ಎಂಥ ಕವಿ ಇರಬೇಕು. 9 ದಿನಗಳಲ್ಲಿ ಬರೆದು ಮುಗಿಸಿ ಪುನಃ ತಿರುಗಿ ಗುರುವಿನಂತೆಯಲ್ಲಿ ಹೋಗಿ ಗುರುದೇವ ಸೊನ್ನಲ್ಲಿಗೆಯ ಸಿದ್ಧರಾಮ ಶಿವಯೋಗಿ ಗ್ರಂಥವನ್ನ ಪುರಾಣವನ್ನ ನಾ ಬರೆದೀನಿ ಅಂತ ಹೇಳಿದಾಗ ಗುರುವಿಗೆ ಆನಂದವಾಗ್ತದೆ. ಗುರುಗಳು ತಲೆ ಮೇಲೆ ಹಸ್ತ ಇಟ್ಟು ಆಶೀರ್ವಾದ ಮಾಡ್ತಾರೆ. ಮುಂದೆ ಮುರಿದು ಹೋಗಿರುವ ಹಲ್ಲು ಪುನಃ ಚಿಗುತ್ತು ಹಾಳಿ ಬಂದವ ಅಂತ ಕತೆ ಬರ್ತದೆ. ಸ್ವತಃ ರಾಘವಾಂಕ ಕವಿನೇ ಹೇಳ್ತಾರೆ. ಅದೇ ಕವಿ ಪ್ರಾರಂಭದೊಳಗೆ ಗುರುವನ್ನ ಹೊಗಳಿ ಬರದ ಶ್ರೀ ಮಹಾಗುರು ಬಾಲದೋಗ್ರ ವಿಗ್ರಹಾಚನ ಸೋಮದಾಮವೃತ ಜಟಾಪಟಲ ವೇಷನ ಶ್ಯಾಮಯ ಭಾತೀತ. ಯಾಕಂದ್ರೆ ಇದು ವಾರ್ಧಿಕ ಸೆಟ್ ಪದರಿ, ಭಾಳ ಕಷ್ಟ ಶಬ್ದಗಳನ್ನು ಓದೋದು ಮತ್ತು ಆ ಕವಿ ಹ್ಯಾಂಗಾರ ಬರೆದಿರಬೇಕು. ಈ ಶಬ್ದದೊಳಗನೆ ಗುರುವಿನ ಸಮಗ್ರವಾಗಿರ್ತಕ್ಕಂತಹ ಶಕ್ತಿಯನ್ನು ಕೊಂಡಾಡ್ತಾನೆ. ಗುರುವಿನ ಸಾಮರ್ಥ್ಯ ಏನದ ಅನ್ನೋದನ್ನು ಕೊಂಡಾಡ್ತಾನೆ. ಗುರುವೇ ನಿನಗಿಂತಲೂ ಜಗದಲ್ಲಿ ಮಿಗಿಲಾಗಿರುವಂಥವರು ಯಾರೂ ಇಲ್ಲ. ನಗರೋರಧಿಕಂ ಶ್ರುತಿ ಹೇಳುತ್ತದೆ, ಜಗತ್ತಿನ ಒಳಗೆ ಗುರುವಿಗಿಂತಲೂ ದೊಡ್ಡ ವ್ಯಕ್ತಿ ಯಾರೂ ಇಲ್ಲ. ಅಂಥ ಗುರುವೇ ಸಿದ್ಧರಾಮನು ಪುರಾಣವನ್ನು ರಚನೆ ಮಾಡ್ತಾ ಇದ್ದೀನಿ. ನನಗೆ ನಿನ್ನ ಕೃಪಾ ನಿನ್ನ ಆಶೀರ್ವಾದ ಸದಾ ಯಾವಾಗಲೂ ನನ್ನ ಮ್ಯಾಲ ಇರಲಿ ಅಂತ ಹೇಳಿ ದಾರಿ ತೋರೋ ಗುರುವೇ ನೀನು ಮರುಳನಾಗಿ ಕುಳಿತೆ ನಾನು ಪಾರು ಮಾಡೋ ಭವನಿಯೋದ ಪಂಚಾಕ್ಷರ ಗುರುವೇ ನೀನು ದಾರಿ ತೋರೋ ಗುರುವೇ ನೀನು ಮರುಳನಾಗಿ ಕುಳಿತೆ ನಾನು ಪಾರು ಮಾಡೋ ಭವನಿಯೋದ ಪಾರು ಮಾಡೋ ಭವನಿಯೋದ ಪಂಚಾಕ್ಷರ ಗುರುವೇ ನೀನು ಪಂಚಾಕ್ಷರ ಗುರುವೇ ನೀನು ದಾರಿ ತೋರೋ ಗುರುವೇ ನೀನು. ಚಿತ್ತ ಮನಸ್ಸು ಚಂಚಲಾಗಿ ಎತ್ತ ಹೋಗದಾಗಿದೆ. ಚಿತ್ತ ಮನಸ್ಸು ಚಂಚಲಾಗಿ ಎತ್ತ ಹೋಗದಾಗಿದೆ. ನಿತ್ಯ ಬದುಕು ಭಾರವಾಗಿ ನಿತ್ಯ ಬದುಕು ಭಾರವಾಗಿ ಏನು ತಿಳಿಯದಾಗಿದೆ ಏನು ತಿಳಿಯದಾಗಿದೆ. ಪಾರು ಮಾಡೋ ಭವನಿಯೋದ ಪಾರು ಮಾಡೋ ಭವನಿಯೋದ ಪಂಚಾಕ್ಷರ ಗುರುವೇ ನೀನು ಪಂಚಾಕ್ಷರ ಗುರುವೇ ನೀನು ದಾರಿ ತೋರೋ ಗುರುವೇ ನೀನು ಮರುಳನಾಗಿ ಕುಳಿತೆ ನಾನು. ಕೊಡುವ ಚಿಂತೆಯಲ್ಲಿ ದಾರಿ ಕಾಣದಾಗಿದೆ. ಕೊಡುವ ಚಿಂತೆಯಲ್ಲಿ ದಿಕ್ಕು ಕಾಣದಾಗಿದೆ. ಹೃದಯದಲ್ಲಿ ಜಡಬು ತುಂಬಿ ಹೃದಯದಲ್ಲಿ ಜಡಬು ತುಂಬಿ ಬುದ್ಧಿ ಮೋದವಾಗಿದೆ ಬುದ್ಧಿ ಮೋದವಾಗಿದೆ. ಪಾರು ಮಾಡೋ ಭವನಿಯೋದ ಪಾರು ಮಾಡೋ ಭವನಿಯೋದ ಪಂಚಾಕ್ಷರ
ಗುರುವೆ ನೀನು ಪಂಚಾಕ್ಷರ ಗುರುವೆ ನೀನು ದಾರಿ ತೋರೋ ಗುರುವೆ ನೀನು ದೇಹದಲ್ಲಿ ಶಕ್ತಿ ಅಡಗಿ ನಡೆಯದಂತೆಯಾಗಿದೆ ದೇಹದಲ್ಲಿ ಶಕ್ತಿ ಅಡಗಿ ನಡೆಯದಂತೆಯಾಗಿದೆ ತ್ರಾಗಿ ತ್ರಾಗಿ ಪರಮಯೋಗಿ ತ್ರಾಗಿ ತ್ರಾಗಿ ಪರಮಯೋಗಿ ಜೀವ ಬೇಸರಾಗಿದೆ ಜೀವ ಬೇಸರಾಗಿದೆ ಪಾರು ಮಾಡೋ ಭವನಿಯೋದ ಪಾರು ಮಾಡೋ ಭವನಿಯೋದ ಪಂಚಾಕ್ಷರ ಗುರುವೆ ನೀನು ಪಂಚಾಕ್ಷರ ಗುರುವೆ ನೀನು ದಾರಿ ತೋರೋ ಗುರುವೆ ನೀನು ಪಂಚಾಕ್ಷರ ಗುರುದೇವ ಸತತ ನಿಮ್ಮ ಪಾದ ಸೇವೆ ಪಂಚಾಕ್ಷರ ಗುರುದೇವ ಸತತ ನಿಮ್ಮ ಪಾದ ಸೇವೆ ದೊರೆಯುವಂತೆ ಮಾಡುತ್ತೋದೆ ದೊರೆಯುವಂತೆ ಮಾಡುತ್ತೋದೆ ನಿನ್ನ ನೋಬಿ ನಾನು ಬೋದೆ ನಿನ್ನ ನೋಬಿ ನಾನು ಬೋದೆ ಪಾರು ಮಾಡೋ ಭವನಿಯೋದ ಪಾರು ಮಾಡೋ ಭವನಿಯೋದ ಪಂಚಾಕ್ಷರ ಗುರುವೆ ನೀನು ಪಂಚಾಕ್ಷರ ಗುರುವೆ ನೀನು ದಾರಿ ತೋರೋ ಗುರುವೆ ನೀನು ಮರುಳನಾಗಿ ಕುಳಿತೆ ನಾನು ಪಾರು ಮಾಡೋ ಭವನೆಯೋದ ಪಾರು ಮಾಡೋ ಪಾರು ಮಾಡೋ ಪಾರು ಮಾಡೋ ಭವನೆಯೋದ ಪಂಚಾಕ್ಷರ ಗುರುವೆ ನೀನು ಶಿವಸಾಂಬ ಜಯ ನಮ ಪಾರ್ವತೀಪ ಶಿವರ ರಮಾದೇವ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ ಜಯ ಪಾರು ಮಾಡೋ ಗುರುವೇ ನೀನು ಹಲವಾರು ಕವಿಗಳು ಹಲವು ತತ್ವ ಪದ್ಯವನ್ನು ಬರೆದರು ಗುರುವಿನ ವರ್ಣನೆಯನ್ನು ಮಾಡೇ ಬರೆದಾರೆ ಗುರುವಿಲ್ಲದ ಊರಾಗ ಒಂದು ಮನಿ ಅದ ಅಂದ್ರೆ ಆ ಮನಿಗೊಂದು ದೇವರು ಆ ಮನಿಗೊಬ್ಬ ಗುರು ಇರಲೇಬೇಕು ಅದು ನಮ್ಮ ನಿಯಮನ ಹಂಗ ಗುರುವಿಲ್ಲದ ಮನಿ ಇಲ್ಲ ದೇವರಿಲ್ಲದ ಮನಿ ಇಲ್ಲ ಅದು ಸಣ್ಣದೇ ಇರಲಿ ಮನಿ ದೊಡ್ಡದೇ ಇರಲಿ ಮನಿಗೊಂದು ದೇವರು ಆ ಮನಿಗೊಬ್ಬ ಗುರು ಗುರುವಿಲ್ಲದ ಕಾರ್ಯ ಏನದ ಜಗತ್ತಿನೊಳಗೆ ಗುರುವಿನ ಬಿಟ್ಟರೆ ಏನೂ ಕಾರ್ಯನೇ ಇಲ್ಲ ಹುಟ್ಟಿದಾಗಿನಿಂದ ಹಿಡಿದು ಇದು ಕೊನೆಗೆ ಅಂತ್ಯದವರೆಗೂ ಗುರು ಬೇಕು ಗುರು ಇಲ್ಲ ಅಂದ್ರೆ ನಡೆಯಂಗಿಲ್ಲ ಎಲ್ಲ ಬಿಟ್ಟರು ನಡೀತದೆ ಆದರೂ ಗುರು ಇಲ್ಲ ಅಂದ್ರೆ ನಡೆಯಂಗಿಲ್ಲ ಹೆಂಗೆ ನಾವು ಬದುಕಲಕ್ಕ ಗಾಳಿ ನೀರು ಅನ್ನ ಭೂಮಿ ಇವು ಎಷ್ಟು ನಮಗೆ ಅವಶ್ಯವಾಗಿ ಅದೇವೆಯೋ ಹಂಗೆ ಈ ಭವಕ್ಕೆ ಬಂದಿರುವ ಈ ಜೀವಾತ್ಮನನ್ನು ಮುಕ್ತನನ್ನಾಗಿ ಮಾಡಲಿಕ್ಕೆ ಗುರುನು ನಮಗೆ ಅಷ್ಟೇ ಅವಶ್ಯವಾಗಿ ಅದಾನೇ ಗುರುವಿಲ್ಲದ ಕಾರ್ಯ ಇಲ್ಲ ಆ ದಿಶೆ ಒಳಗೆ ಕವಿಗಳು ಸಹಿತವಾಗಿ ಪ್ರಾರಂಭಕ್ಕೆ ಒಬ್ಬ ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಂಡು ತದನಂತರ ಶಿವಶಕ್ತಿಯರನ್ನವರನ್ನೇನಿತ್ತ ಶಿವ ಮತ್ತು ಶಕ್ತಿ ಎರಡೂ ಕೂಡಿದ್ದೆ ನಮ್ಮದು ಶಕ್ತಿ ವಿಶಿಷ್ಟಾದ್ವೈತ ಮತ ಅಂತ ಹೇಳ್ತಾ ಬರೇ ಶಿವನೊಬ್ಬನೇ ಪೂಜೆ ಮಾಡಂಗಿಲ್ಲರಿ ನಾವು ಶಕ್ತಿನೂ ಪೂಜೆ ಮಾಡಬೇಕು ಬರೇ ಶಕ್ತಿ ಒಂದೇ ಪೂಜೆ ಮಾಡಿದ್ರೆ ನಡೆಯಂಗಿಲ್ಲ ನಮ್ಮ ಶಿವ ಅನ್ನೋಬೇಕು ಯಾಕಂದರೆ ಈ ದೇಹ
ಶಿವಶಕ್ತಿಯರಿಂದ ನಿರ್ಮಾಣವಾಗಿರ್ತಕ್ಕಂಥದ್ದೇ ದೇಹ. ಒಳಗ ಎಲುಬಿನ ಅಂಶ ಶಿವನದಾದರೆ ರಕ್ತ ಮಾಂಸ ಏನದ ಅದು ಶಕ್ತಿ ಅಂಶ ಅದೇ. ಶಕ್ತಿ ಇಲ್ಲ ಅಂದರೆ ಏನು ಮಾಡಲಿಕ್ಕಾಗಂಗಿಲ್ಲ. ಶಂಕರಾಚಾರ್ಯ ಬಹಳ ಅನುಭವಿಸಿದ ಇದನ್ನು. ಪ್ರಾರಂಭಕ್ರಿ ಬರೀ ಶಿವ ಒಬ್ಬನೇ ಶಕ್ತಿ ಅಲ್ಲ ಅಂತ ವಾದ ಮಾಡ್ದ. ಕಾಶಿಗೆ ಹೋಗ್ಯಾನ್ರಿ, ಕಾಶಿಗೆ ಹೋದ ವಾದ ಶಿವ ಒಬ್ಬನೇ ಶಕ್ತಿ ಸುಳ್ಳು ಅಂತ. ಕಾಶಿಗೆ ಹೋಗ್ಯಾನ, ಗಂಗಾ ನದಿ ಒಳಗೆ ಸ್ನಾನ ಮಾಡವ, ವಿಶ್ವನಾಥ ಒಬ್ಬನು ನಮಸ್ಕಾರ ಮಾಡವ. ಅಲ್ಲೇ ಮಗ್ಗಲು ಹೊಳೆದ್ರೆ ಅನ್ನಪೂರ್ಣೇಶ್ವರಿ ಅದಾಳೆ, ನಮಸ್ಕಾರ ಮಾಡ್ತಿದ್ದಿಲ್ಲ. ಯಾಕ? ಶಕ್ತಿ ವಿರೋಧಿ, ಶಕ್ತಿ ಸುಳ್ಳನ್ನ. ಹಿಂಗಿದ್ದಾಗ ಪ್ರಸಂಗ ಏನಾಗುತ್ತದೆ, ಮರುದಿನ ಸಭಾ ಕೂಡಬೇಕು. ಶಂಕರಾಚಾರ್ಯರು ಹೋಗ್ಬೇಕು ಆ ಸಭೆ ಒಳಗೆ ವಾದ ಮಾಡೋರು. ಬೆಳಿಗ್ಗೆ ಹೇಳಕ್ಕೆ ಹೋಗುತ್ತಾನ, ಇಲ್ಲಿ ದೇವಿ ಏನು ಮಾಡ್ಯಾಳ, ನನ್ನನ್ನು ಅಲ್ಲ ಗಣ್ಯಾಕ ನೀ ಬಂದಿ ಅಂದ್ರೆ ನನ್ನ ಅಂಶ ನಿನ್ನೊಳಗಿಟ್ಟು ಏನು ಪ್ರಯೋಜನದ? ನಾನು ಶಕ್ತಿನ ತಗೊಂಡು ಬಿಡ್ತೀನಿ ಅಂತ ದೇವಿ ತನ್ನ ಅಂಶವನ್ನು ತಕೊಂಡ ಮೇಲೆ ಬಿತ್ತ. ದೇಹ ಬಿದ್ದದ, ಒಳಗೆ ತಾಕತ್ತಿಲ್ಲ. ಬಹುಶಃ ಈ ಶಕ್ತಿ ಅನ್ನೋದನ್ನು ವಯಸ್ಸು ಹಾಕೊಂತ ಬಂದಾಗ ಗೊತ್ತಾಗ್ತೈತಿ. ನಮಗೆ ನೀ ನಡೆಯಾಕತ್ತೀವಿ ಅಂದ್ರೆ ಅದು ಶಕ್ತಿ ಅಂಶ, ಮಾತಾಡಕತ್ತೀವಿ ಅಂದ್ರೆ ಶಕ್ತಿ ಅಂಶ. ಬಹುಶಃ ವಯಸ್ಸಾಗಿ ಹಿಡಿದು ಈಗ ಆಗೋ ಜೀವ ಹೋಗಮ್ಮ ನಂತಿರ್ತಾರೆ ನೋಡಿ ಕಟ್ಟಿಗೆ. ಏನೋ ನೀನು ಮಾತೇ ಇಲ್ಲ, ಪೂರ ಮುಗಿದದ, ಏನೂ ಉಳಿದಿಲ್ಲ ಅಲ್ಲಿ. ಈಗ ನೀರು ಹಾಕಕ್ಕೆ ಕುಂತಾರೆ, ಈಗ ಮುಗಿದದ, ಅದು ಶಕ್ತಿನೇ ಇಲ್ಲ, ಏನು ಮಾತಾಡೋ ಸಹಿತ ಶಕ್ತಿ ಇಲ್ಲರಿ ಅಂತೀರಿ. ಇಲ್ಲಿ ನಡೆಯಕ್ಕೆ ಬರೋವಲ್ದು, ಯಾಕೆ ಶಕ್ತಿ ಇಲ್ಲ. ನೋಡಕ್ಕೆ ಬರೋವಲ್ದು, ಕಣ ಕಾಣಲಿಗವೆ, ಯಾಕೆ ಶಕ್ತಿ ಇಲ್ಲ. ಶಕ್ತಿ ಬಿಟ್ಟರೆ ಏನೂ ಇಲ್ಲರಿ ಜಗತ್ತಿನ್ಯಾಗ, ಶಕ್ತಿ ಬೇಕು ನಮಗೆ. ಇಲ್ಲಿ ಬಿದ್ದಾನ ಹೇಳಕ್ಕೆ ಬರೋವಲ್ಲು, ಹ್ಯಾಂಗೆ ಮಾಡಲಿ ಅಂದ. ನಾ ಏನೋ ಮಾಡಕ್ಕೆ ಬಂದೀನಿ, ಇದು ಏನಾಯ್ತು? ಅವಾಗ ಅರುವಾಗ್ಯಾದ. ಆಹಾ, ಶಕ್ತಿ ನಿನ್ನ ಅಲ್ಲಗಳ್ಯಾಕೆ ಬಂದೀನಿ ಅಂದ್ರೆ ನನ್ನೊಳಗೆ ನೀ ಇಲ್ಲ, ದಯಮಾಡಿ ಕೃಪಾ ಮಾಡು, ಅನುಗ್ರಹ ಮಾಡು, ನೀ ಅದಿ ಅಂತ ನಾ ಒಪ್ಪಗೊಂತೀನಿ ಅಂದಮ್ಮ. ನಿನ್ನ ಬಿಟ್ಟರೆ ಈ ಜಗತ್ತಿನ ಏನೂ ನಡೆಯಂಗಿಲ್ಲ, ನೀ ಅದಿ ಅಂತ ಒಪ್ಪಗೊಂತೀನಿ, ನಾವು ವಾದಕ್ಕೆ ಮಾಡಕ್ಕೆ ಬಂದಿದ್ದು ಇದು ತಪ್ಪಾಗ್ಯದ, ಕ್ಷಮಾ ಮಾಡು ಅಂತ ಕಣ್ಣೀರು ತೆಗೆದಾಗ ಮತ್ತೆ ಅನ್ನಪೂರ್ಣೇಶ್ವರಿಗೆ ಕರುಣೆ ಬಂದಾದ. ತೆಗೆದುಕೊಂಡ ಶಕ್ತಿಯನ್ನು ಹೊಳ್ಳಿ ಕೊಟ್ಟಾಳೆ. ಕೊಟ್ಟ ಮೇಲೆ ಚೈತನ್ಯ ಬಂದಾದೆ, ಶಕ್ತಿ ಬಂದಾದ. ಎದ್ದು ಗಂಗಾ ನದಿ ಒಳಗೆ ಸ್ನಾನ ಮಾಡಿ ಬಂದು ಅನ್ನಪೂರ್ಣೇಶ್ವರಿ ದೇವಾಲಯದೊಳಗೆ ಕೂತ್ಕೊಂಡು ಅನ್ನಪೂರ್ಣೆ ಸದಾಪೂರ್ಣೆ ಹಲವಾರು ಸ್ತೋತ್ರಗಳನ್ನು ಬರೆದು ಶಂಕರಾಚಾರ್ಯ ಮುಂದೆ ಶಕ್ತಿ ಪೀಠವನ್ನು ಸ್ಥಾಪನೆ ಮಾಡ್ತಾನೆ ಶಂಕರಾಚಾರ್ಯ. ಆ ದಿಶ ಒಳಗೆ ಶಕ್ತಿ ಇಲ್ಲ ಅಂದರೆ ಏನು ಮಾಡಲಿಕ್ಕಾಗುವುದಿಲ್ಲ. ಅದಕ್ಕೆ ಶಿವಶಕ್ತಿಯರನ್ನು ಕವಿಗಳು ಅವರಿಲ್ಲಿ ನೆನೀತಾರೆ. ಹಲವಾರು ಶರಣರನ್ನು, ತಪಸ್ವಿಗಳನ್ನು, ಕವಿಗಳನ್ನು, ಇವರೆಲ್ಲರನ್ನ ಕವಿಗಳವರು ನೆನೆದು ಮುಂದೆ ಸಿದ್ದರಾಮೇಶ್ವರರ ಚರಿತ್ರೆಯನ್ನು ಅವರು ಪ್ರಾರಂಭ ಮಾಡ್ತಾರೆ. ಆ ಚರಿತ್ರೆ ಹೆಂಗದ ಅನ್ನೋದನ್ನು ನಾಳಿನ ದಿವಸ ನಾವು ನೀವೆಲ್ಲರೂ ಪುರಾಣ ಮುಖಾಂತರವಾಗಿ ಕೇಳೋಣ. ಯಾಕಂದರೆ ಎಲ್ಲ ಪುರಾಣಿಗಿಂತಲೂ ಈ ಸ್ವಲ್ಪ ಸಿದ್ದರಾಮೇಶ್ವರ ಪುರಾಣದ ಒಂದು ವಿಚಾರಗಳು ಸ್ವಲ್ಪ ವ್ಯತ್ಯಾಸ. ಬಹಳ ಅದ್ಭುತವಾಗಿರ್ತಕ್ಕಂಥ ಕಥೆ ಇದು. ಅದಕ್ಕೆ ನಾಳಿನ ದಿವಸ ನಾವೆಲ್ಲ ಅದನ್ನು ಕೇಳೋಣ. ಮತ್ತು ಇವತ್ತು ಮೊದಲನೇ ದಿವಸನೇ ಅದ. ತಾಯಿಗಳೇ, ನಿಮಗಂತೂ ಏನು ಹೇಳಬೇಕಾಗಿಲ್ಲ. ವರ್ಷ ಹ್ಯಾಂಗೆ ನೀವು ದಾಸೋಕರು ರೊಟ್ಟಿ ಅದು ನಿಮಗೆ ಹೇಳಬೇಕಾಗಿ ನೀವು ತಂದು ಕೊಡ್ತೀರಿ. ಇನ್ನು ದಿನ ಒಬ್ಬೊಬ್ಬರು ದಾಸೋಗ, ಈಗಾಗಲೇ ಇವತ್ತು ದಾಸೋಗ ಪ್ರಾರಂಭ ಆಗ್ಯಾತ.